ನಮಸ್ತೆ. ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ. ಒಂದು ಖುಷಿಯಾದ ದಾಂಪತ್ಯದ ರಹಸ್ಯ ಅಂದ್ರೆ ಅಲ್ಲಿ ದೈಹಿಕ ತೃಪ್ತಿ ಎಂಬುದು ಅಷ್ಟೇ ಸತ್ಯ. ಯಾವಾಗ ದೈಹಿಕವಾಗಿ ತೃಪ್ತಿ ದೊರೆಯುವುದಿಲ್ವೋ ಅವರಿಬ್ಬರ ನಡೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಬೇರೆ ಸಂಬಂಧ ಅದು ಇದು ತಳಿ ಸ್ಟಾರ್ಟ್ ಆಗೋದು, ಕೊನೆಗೆ ಎಂಡ್ ಆಗೋದು ಯಾವುದೋ ಒಂದು ರೀತಿಯಲ್ಲಿ. ಈ ಸ್ಟೋರಿಯಲ್ಲಿ ಕೂಡ ಅದೇ ಆಗಿರೋದು. ಇದು ನಡೆದಿರೋದು ಕೇರಳದಲ್ಲಿ. ಕೆಲವು ದಿನಗಳ ಹಿಂದೆ ಒಂದು ಸುದ್ದಿ ಬರುತ್ತೆ, ತಾಯಿ ಮಗಳು ಸೈನಡ್ ತಕೊಂಡು ತಮ್ಮ ಜೀವ ಕಳೆದುಕೊಂಡ್ರು ಅಂತ. ಎಲ್ಲರಿಗೂ ಆ ಸುದ್ದಿ ತುಂಬಾ ವೈರಲ್ ಆಗುತ್ತೆ. ಕಾರಣ ಏನು ಗೊತ್ತಾ? ಅವರು ಆ ತಾಯಿ ಮಗಳು ಇಬ್ರೇ ಇದ್ರು. ತಂದೆ ಒಂದು ತಿಂಗಳ ಹಿಂದೆ ಅಷ್ಟು ತೀರಿ ಹೋಗಿದ್ರು. ಮಗಳ ದಾಂಪತ್ಯ ಜೀವನದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬ ಕಾರಣಕ್ಕೆ ಬೇಸತ್ತು ಇಬ್ರು ಸಮೇತ ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸುದ್ದಿ ಹೊರಗೆ ಬರುತ್ತೆ. ಆ ಸುದ್ದಿ ಸಿಕ್ಕಾಪಟ್ಟೆ ಸಂಚಲನ ಉಂಟು ಮಾಡುತ್ತೆ. ರೀಸನ್ ಏನಂದ್ರೆ, ಅವರು ತಮ್ಮ ಮಗಳನ್ನು ಅಷ್ಟು ಮುದ್ದಾಗಿ ಸಾಕಿ ಬರೋಬ್ಬರಿ 2,000 ಗ್ರಾಮ್ ಅಂದ್ರೆ 2 ಕೆಜಿ ಚಿನ್ನ ಹಾಕಿ ಮದುವೆ ಮಾಡಿದ್ರು. ಲಕ್ಸುರಿ ಕಾರುಗಳನ್ನ ಕೊಟ್ಟಿದ್ರು. ಆದ್ರೆ ಹುಡುಗನ ಮನೆಯವರು ವರದಕ್ಷಿಣೆ ಡಿಮ್ಯಾಂಡ್ ಏನ್ ಮಾಡಿರ್ಲಿಲ್ಲ. ಈ ಕೇಸಿನಲ್ಲಿ ಯಾವುದೇ ವರದಕ್ಷಿಣೆ ಕಿರುಕುಳವೂ ಇರ್ಲಿಲ್ಲ. ಹುಡುಗನಿಗೆ ವರದಕ್ಷಿಣೆ ಏನು ಬೇಡ. ಆದ್ರೆ ಈಗ ಹುಡುಗನಿಗೆ ಹುಡುಗಿಯೂ ಬೇಡ. ಅವನು ಡಿವೋರ್ಸ್ ಕೇಳಿದ. ಯಾಕೆ ಡಿವೋರ್ಸ್ ಕೇಳಿದ ಅಂದ್ರೆ ಅದು ಇನ್ನೂ ಮತ್ತಷ್ಟು ಟ್ವಿಸ್ಟ್ಗಳನ್ನ ಪಡಿತಾ ಸಾಕ್ತಾ ಇದೆ. ಫಸ್ಟ್ ಬಂದಿದೆ, ಇವರಿಬ್ಬರ ನಡುವೆ ಹೊಂದಾಣಿಕೆ ಆಗ್ತಾ ಇಲ್ಲ. ಅವಳಿಗೆ ತಾಯಿನೇ ಬಿಟ್ಟು ಬರಕ್ಕಾಗಲ್ಲ, ತಾಯಿ ಜೊತೆನೆ ಇರ್ತಾರೆ. ತಾಯಿಗೆ ಮಗಳನ್ನ ಬಿಟ್ಟು ಬರಕ್ ಆಗ್ತಾ ಇಲ್ಲ. ಈ ಕಾರಣದಿಂದಾಗಿ ಇಬ್ಬರಿಗೂ ಒಂದು ಪರ್ಸನಲ್ ಸ್ಪೇಸ್ ಆ ತಾಯಿ ಕೊಡ್ತಾ ಇಲ್ಲ. ಹಾಗಾಗಿ ಇವರಿಬ್ಬರ ನಡುವೆ ಗ್ಯಾಪ್ ಬೆಳಿತಾ ಹೋಯ್ತು. ಈಗ ಅವನಿಗೆ ಅವಳ ಜೊತೆ ಬಾಳಕ್ ಇಷ್ಟ ಇಲ್ಲ, ಡಿವೋರ್ಸ್ ಕೇಳ್ದ. ಅದಕ್ಕೆ ತಾಯಿ ಮಗಳು ಹೋಗಿ ಆ ರೀತಿ ಮಾಡ್ಕೊಂಡ್ರು ಅಂತ. ಈಗ ಕೇಸ್ ಮತ್ತಷ್ಟು ಟ್ವಿಸ್ಟ್ ಪಡಿತಾ ಹೋಗ್ತಿದೆ. ಬರೀ ಈತ ಡಿವೋರ್ಸ್ ಕೇಳಿದಕ್ಕೆ ಅವ್ರು ಮಾಡ್ಕೊಂಡ್ರೇನೋ ನಿಜ, ಆದ್ರೆ ಈತನಿಗೆ ಅವಳು ಯಾಕೆ ಬೇಡ ಎಂಬುದಕ್ಕೆ ಈತನಿಗೆ ಇಂಟ್ರೆಸ್ಟ್ ಇದ್ದಿದ್ದು ಹೆಣ್ಣಿನ ಮೇಲೆಲ್ಲ, ಪುರುಷರ ಮೇಲೆ ಎಂಬುದು ಈಗ ಕೇಳಿ ಬರುತ್ತಿರೋ ಮತ್ತೊಂದು ಆರೋಪ. ಆತ ಐರ್ಲೆಂಡ್ ನಲ್ಲಿ PhD ಮಾಡ್ತಿದ್ದ. 2015 ಭಾರತದಿಂದ ಐರ್ಲೆಂಡ್ಗೆ ಹೋಗಿರೋದು. 2019 ಈ ಮದುವೆ ನಡೆದಿರೋದು. ಆತ ತುಂಬಾ ಓದಿದ್ರೆಲ್ಲ ತುಂಬಾ ಜಾಣ, IIT ಓದಿದ್ದ, ಸಿಕ್ಕಾಪಟ್ಟೆ ಕ್ಲೆವರ್. ಅವನ್ ಅಲ್ಲಿ ವರ್ಕ್ ಮಾಡ್ತಿದ್ದ. ಇಲ್ಲಿ ಬಂದು ಮದುವೆ ಆಗಿ ಹೆಂಡತಿನ ಜೊತೆಗೇನು ಕರ್ಕೊಂಡು ಹೋಗ್ಲಿಲ್ಲ. ಇವಳು ಹೋಗ್ಲಿಲ್ಲ ಅಂತ ಅವ್ರ ಮನೆಯವ್ರ, ಗಂಡನ ಮನೆಯವ್ರು ಹೇಳ್ತಿದ್ರೆ, ಅವ್ನ್ ಕರ್ಕೊಂಡು ಹೋಗಿಲ್ಲ ಅಂತ ಈಗ ಹುಡುಗಿ ಮನೆಯವ್ರು ಹೇಳ್ತಾ ಇದ್ದಾರೆ. ಅದ್ ಏನೋ ಗೊತ್ತಿಲ್ಲ, ಬಟ್ ಅವ್ನ್ ಕರ್ಕೊಂಡು ಹೋಗಿಲ್ಲ. ಇವಳಂತೂ ಗಂಡನ ಮನೇಲೂ ಇರ್ಲಿಲ್ಲ, ತಾಯಿ ಮನೇಲೇ ಇದ್ಲು. ಹೀಗಿರುವಾಗ ಸ್ವಲ್ಪ ದಿನಗಳ ಹಿಂದೆ ಅವಳ ತಂದೆ ತೀರೋಗ್ತಾರೆ. ಆ ತಂದೆ ತೀರೋದಾಗ ಕೂಡ ಈತ ಒಂದು ಕಾಲ್ ಮಾಡ್ಲಿಲ್ಲ. 1 ತಿಂಗಳ ನಂತರ ಆತನ ಯಾರೋ ಬಂದು ತೀರೋದ್ರು ಅಂತೇಳಿ ಆತ ಬರ್ತಾನೆ. ಆವಾಗ ಮೀಟ್ ಆದಾಗ, ನನಗೆ ನೀನು ಬೇಡ, ನಾವು ಮ್ಯೂಚುವಲ್ ಡಿವೋರ್ಸ್ ತಗೊಂಡ್ಬಿಡುವ ಅಂತ ಒಂದು ಮಾತು ಹೇಳ್ಬಿಡ್ತಾನೆ. ಅದು ಇವಳಿಗೆ ಸಹಿಸಕ್ ಆಗಲ್ಲ. ಇವಳ ಪ್ರಕಾರ ತಾಲಿ ಕಟ್ಟಿದ ಮೇಲೆ ಅವನ ಜೊತೆ ಇದ್ದು ಬಿಡುವ, ನನಗೆ ಡಿವೋರ್ಸ್ ಎಲ್ಲ ಬೇಡ ಅನ್ನೋದು ಇವಳ ಒಂದು ಇದಾಗಿತ್ತು. ಯಾವಾಗ ಅವನು ಡಿವೋರ್ಸ್ ಕೇಳ್ತಾನೋ ಈಕೆ ಬಂದು ಒಂದು ಡೆತ್ ನೋಟ್ ಬರೀತಾಳೆ. ಆಕೆ ಒಂದು ಏನು 2 kg ಗೋಲ್ಡ್ ಎಲ್ಲ ಲೋಕಲ್ ಇರುತ್ತೆ. ನನ್ನ ಚಿನ್ನ ಎಲ್ಲಿದೆ, ಅದು ಯಾರಿಗೆ ಸೇರ್ಬೇಕು, ನನ್ನ ಆಸ್ತಿ ಯಾರಿದೆ ಅದೆಲ್ಲ ಸೇರ್ಬೇಕು ಅಂತ ಡೆತ್ ನೋಟ್ ಬರೆದು ತಾಯಿ ಮಗಳು ಸೈನಡ್ ತಕೊಂಡು ಜೀವ ಬಿಟ್ಟಿದ್ದಾರೆ. ಇಲ್ಲಿ ಈ ಒಂದು ಸ್ಟೋರಿ ಒಟ್ಟಾರೆಯಾಗಿ ನೋಡಿದ್ರೆ, ಈಗೆಲ್ಲ ಆ ರೀತಿ ಒಂದು ಹುಡುಗ, ಅವನಿಗೆ ಹೆಣ್ಣಿನ ಮೇಲೆ ಆಸಕ್ತಿ ಇರ್ಲಿಲ್ಲ, ಮತ್ತೆ ಯಾಕೆ ಮದುವೆ ಆದ, ಹಾಗೆ ಹೀಗೆ ಅಂತೇಳಿ ಸಿಕ್ಕಾಬಟ್ಟೆ ಜಾಡಿಸ್ತಿದೆ. ನಿಜ, ಆತ ಒಂದು ಆ ರೀತಿಯ ಹುಡುಗ ಆಗಿದ್ರೆ ಅವನಿಗೆ ಪುರುಷನ ಮೇಲೆ ಇಂಟ್ರೆಸ್ಟ್, ಈಗ ಅದು ಇದೆ, ಆ ಒಂದು ಕಮ್ಯುನಿಟಿಯವರು ತುಂಬಾ ಇದ್ದಾರೆ. ಸೊ ಹಾಗೆ ಇದ್ರೆ ಅವನು ಮದುವೆ ಮಾಡಿ ದೊಡ್ಡ ತಪ್ಪು ಮಾಡಿದ ನಿಜ. ಆದ್ರೆ ಇಲ್ಲಿ ಇವಳು, ಆತ ಡಿವೋರ್ಸ್ ಕೊಡ್ತೀನಿ ಅಂದಾಗ ಬಿಟ್ಟು ಬೇರೆ ಬದುಕು ಕಟ್ಟಿಕೊಳ್ಳುವ ಎಷ್ಟೋ ಅವಕಾಶಗಳಿತ್ತು. ಇನ್ನು ಹಣ ಅಂತಸ್ತಿನಲ್ಲಿ ಏನು ಕಮ್ಮಿ ಇರ್ಲಿಲ್ಲ. ಒಬ್ಳೇ ಮಗಳು. ತಂದೆ ತನ್ನ ಮಗಳು ಯಾವ ರೀತಿಲೂ ಕಷ್ಟ ಬರಬಾರ್ದು ಅಂತೇಳಿ ಮನೆ ಕಟ್ಟಿದ್ರು, ಬಾಡಿಗೆ ಮನೆಗಳನ್ನ ಕಟ್ಟಿಕೊಂಡು ಇಟ್ಟಿದ್ರು. ಅದರಿಂದೆಲ್ಲ ಅವ್ರಿಗೆ ಇನ್ಕಮ್ ಬರ್ಬೇಕು ಅಂತ. ಅಲ್ಲದ ಅಷ್ಟು ಚಿನ್ನ, ಅವರಲ್ಲಿ ಹಣಕ್ಕೆ ಏನೇನು ಕೊರತೆ ಇರ್ಲಿಲ್ಲ. ಈತ ಬೇಡ, ಈತನೊಂದಿಗೆ ಡಿವೋರ್ಸ್ ಆಗ್ತಿದೆ ಎಂಬ ಕಾರಣಕ್ಕೆ ಆಕೆ ಆ ರೀತಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದು ಯಾಕೋ ಸರಿ ಕಾಣ್ತಾ ಇಲ್ಲ. ಈ ಧೈರ್ಯ ಮಾಡಿ ಬದುಕಬಹುದಾಗಿತ್ತು. ಮೇ ಬಿ ತಂದೆಯ ಒಂದು ನಷ್ಟ, ಅದ್ರ ಜೊತೆಗೆ ಸಮಾಜ ಏನ್ ಹೇಳುತ್ತೆ ಎಂಬ ಒಂದು ಭಯ ಆ ತಾಯಿ ಮಗಳನ್ನ ಇವತ್ತು ಆ ರೀತಿ ದೂಡಿರ್ಬೋದು. ಇಲ್ಲಿ ಈತನನ್ನು ತುಂಬಾ ತಪ್ಪು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ.
ಈಗ ಹೊಂದಾಣಿಕೆ ಬರ್ತಾ ಇಲ್ಲ, ನಾನು ಡಿವೋರ್ಸ್ ಅಂತೇಳಿ ಮಾತು ಹೇಳಿದ್ದೇನೆ. ಅಲ್ಲಿ ವರದಕ್ಷಿಣೆ ಕಿರುಕುಳ ಹಾಗೇನಿರ್ಲಿಲ್ಲ. ಮದ್ವೆ ಆದ ಮೇಲೆ ಅವ್ರು ಹೇಗೆ ಬದುಕ್ತಾರೆ, ಅವರಲ್ಲಿ ನಡುವೆ ಹೊಂದಾಣಿಕೆ ಬರುತ್ತೋ ಇಲ್ವೋ ಅದು ಅವ್ರಿಬ್ರಿಗೆ ಅಷ್ಟೇ ಗೊತ್ತಾಗುತ್ತೆ. ಹೊಂದಾಣಿಕೆ ಬರದೇ ಇದ್ದಲ್ಲಿ ಅವ್ರು ಸಪ್ರೇಟ್ ಆಗಿ ಬದುಕಿದ್ರೆ ಒಳ್ಳೇದು. ಅಲ್ಲಿ ಇಬ್ಬರ ಬದುಕು ಅವ್ರವ್ರ ರೀತಿಲಿ ಇರುತ್ತೆ. ಇನ್ನು ಈತನಿಗೆ ಪುರುಷನ ಇಷ್ಟ ಇದ್ರೆ ಪುರುಷನ ಜೊತೆನೆ ಹೋಗ್ತಾನೆ, ಹಾಗೆ ಬೇರೊಂದು ಬದುಕನ್ನು ಕಟ್ಕೊಳ್ಬೋದಾಗಿತ್ತು. ಆದ್ರೆ ಈ ಸಮಾಜ ತಳಿ ಸಮಾಜಕ್ಕೆ ಎದ್ರಿ ಅವರು ತಾಯಿ ಮಗಳು ಇಬ್ರು ಇವತ್ತು ಜೀವ ಬಿಟ್ಟಿದ್ದಾರೆ. ಈತನ ಬದುಕನ್ನು ಕೂಡ ಈಗ ಹಾಳಾಗಿದೆ. ಒಂದ್ ರೀತಿ ಪೊಲೀಸ್ ಎನ್ಕ್ವೈರಿ ಅದ್ರಲ್ಲಿ ಆತ ಒಂದು ಆ ರೀತಿ ಒಂದು ಪಂಗಡಕ್ಕೆ ಸೇರಿದವನು, ಅವನ ಆ ರೀತಿ ಟೂರ್ ಗಳೆಲ್ಲ ಹೋಗ್ತಿದ್ದ, ಅದೆಲ್ಲ ಏನೇನೋ ವಿಷಯಗಳು ರಿವೀಲ್ ಆಗ್ತಾ ಇದೆ. ಇಲ್ಲಿ ಏನು ಮುಖ್ಯ ಆಗಿತ್ತು ಇವರಿಬ್ಬರಿಗೆ ಅಂದ್ರೆ ಅವರಿಬ್ಬರ ನಡುವೆ ಯಾವುದೇ ಒಂದು ಸಂಪರ್ಕ ಇರ್ಲಿಲ್ಲ. ಮಾನಸಿಕವಾಗಿ ಹತ್ರ ಇಲ್ಲ, ಅವರು ದೈಹಿಕವಾಗಿಯೂ ಅವ್ರ ಹತ್ರ ಆಗಿರ್ಲಿಲ್ಲ. ಈ ಒಂದು ಕಾರಣದಿಂದ, ಅದಕ್ಕೆ ನಾನಾ ಕಾರಣಗಳು, ಅವ್ರು ಕೊಡ್ತಿರೋ ಕಾರಣಗಳು, ಈಕೆ ತಾಯಿ ತುಂಬಾ ಪೊಸೆಸಿವ್ ಮಗಳನ್ನ ಜೊತೆಲೇ ಇಟ್ಟಿದ್ರು ಅಂತ, ಅದು ಕೂಡ ಒಂದು ಕಾರಣ ಆಗಿರ್ಬೋದು ಅವ್ರಿಬ್ರು ದೂರ ಆಗಕ್ಕೆ. ಎಷ್ಟೋ ತಂದೆ ತಾಯಿ ಒಬ್ಳೇ ಮಗಳು ಸಾಕ್ತಾರೆ, ಮದ್ವೆ ಹೆಸರಿಗಷ್ಟೇ ಮಾಡ್ತಾರೆ, ನಂತರ ತಮ್ಮ ಮಗಳು ಗಂಡನ ಮನೆಗೆ ಹೋಗಿರೋದನ್ನ ಅವ್ರು ಬಯಸುದಿಲ್ಲ, ತಮ್ಮ ಜೊತೆನೇ ಇರ್ಲಿದ್ರೆ ಬಯಸ್ತಾರೆ. ಅದು ಎಷ್ಟು ಪೋಷಕರು ಮಾಡ್ತಿದ್ದಾರೆ. ಇವಳ ವಿಷಯದಲ್ಲಿ ಅದು ಎದ್ದು ಕಾಣ್ತಾ ಇದೆ ಎಲ್ಲ. ಯಾಕೆಂದ್ರೆ ಮದ್ವೆ ಆದ್ಮೇಲೆ ಅವಳು ಗಂಡನ ಮನೇಲಿ ಬದುಕಲೇ ಇಲ್ಲ, ಅವಳು ಯಾವತ್ತೂ ಅವಳ ತಾಯಿ ಮನೇಲೇ ಇದ್ಲು. ಸೊ ಅವಳಿಗೆ ಏನು ಎಷ್ಟು ಗಂಡನ ಮೇಲೆ ತುಂಬಾ ಅಕ್ಕರೆ ಇದ್ರೆ ಅವಳು ಗಂಡನ ಮನೆ ಜೊತೆನೂ ಸ್ವಲ್ಪ ದಿನ ಬಂದಿದ್ದು ಹೊಂದಿಕೊಂಡು ಹೋಗುವ ಒಂದು ಪ್ರಯತ್ನ ಮಾಡ್ಬೋದಾಗಿತ್ತು. ಅದು ಇಲ್ಲಿ ಕಾಣಲ್ಲ. ಅದ್ರ ಜೊತೆಗೆ ಈಗ ಅವರಿಬ್ಬರಿಗೆ ಹೊಂದಾಣಿಕೆ ಬರುತ್ತಲ್ಲ, ಸುಮಾರು 6 ವರ್ಷ ಈ ಒಂದು ಗ್ಯಾಪ್ ಎಳೆದ ಮೇಲೆ ಈಗ ಆತ ದೃಢವಾಗಿ ಹೇಳ್ತಿದ್ದ, ನಂಗೆ ಅವಳು ಬೇಡ, ನಂಗೆ ನೀನು ಬೇಡ, ನಿಂಗೆ ವಿಚ್ಛೇದನ ಕೊಡುತ್ತ. ಸೊ ವಿಚ್ಛೇದನ ಕೊಡು ಎಂದ ಮಾತ್ರಕ್ಕೆ ಈಕೆ ಈ ರೀತಿಯ ನಿರ್ಧಾರ ತೆಗೆದುಕೊಂಡು ಎಷ್ಟು ಸರಿ ಅಂತ ನಂಗೆ ಅಂತ ಸರಿ ಕಾಣ್ತಾ ಇಲ್ಲ. ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ಕೇಸ್ ದೊಡ್ಡ ಸುದ್ದಿ ಮಾಡ್ತಾ ನೋಡಿ, ಗಾನವಿ ಕೇಸ್. ಅಲ್ಲಿ ಕೂಡ ಏನಾಯ್ತು, ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಅವ್ರು ಮದುವೆ ಮಾಡಿತ್ತು. ಮಗಳನ್ನ ಅಷ್ಟು ಅದ್ದೂರಿಯಾಗಿ ಮದುವೆ ಮಾಡಿದ ಮೇಲೆ ಹನಿಮೂನಿಗೆ ಕಳಿಸಿದಾಗ ಅಲ್ಲಿ ಅವರ ನಡುವೆ ಏನೇ ನಡೆದೇ ಇಲ್ಲ, ಅವರಿಬ್ಬರು ಯಾವುದೇ ರೀತಿ ಒಂದಾಗ್ಲಿಲ್ಲ ಅಂತ ಆಕೆಯ ಮನೆಯವರು ಆರೋಪ ಮಾಡಿಸ್ತಿದ್ದಾರೆ. ಈತ ಗಂಡ್ಸೇ ಅಲ್ಲ ಆತ, ಮತ್ತೊಂದು ಆರೋಪ ಬಂದಿದೆ ತಡ, ಆ ಸೂರಜ್ ಕೂಡ ತನ್ನ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾನೆ. ಏನಿದು ಈ ಮದ್ವೆ ಅದ್ದೂರಿತನ ಅಷ್ಟೇ ಧಾಮ್ ಧೂಮ್ ಆಗಿ ಮದ್ವೆ ಮಾಡೋದಷ್ಟೇ ನಾವು ನೋಡ್ತಾ ಇದ್ವಿ. ಆದ್ರೆ ಅವ್ರು ಚೆನ್ನಾಗ್ ಬಾಳ್ತಾರ ಇಲ್ವಾ, ಮುಂದೆ ಏನಾದ್ರು ಸಮಸ್ಯೆ ಬಂದ್ರೆ ಅವ್ರನ್ನ ಹೇಗೆ ನಾವು ಎದುರಿಸಿ ನಿಲ್ಲಕ್ಕೆ ಕಲಿಸ್ಬೇಕು, ಅದು ಏನು ಮಾಡ್ತಾ ಇಲ್ಲ. ಸಮಾಜ 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 ಕೊನೆಗೆ ಈ ರೀತಿ ಬದುಕುಗಳೇ ಸರ್ವನಾಶ ಆಗ್ತಾ ಇದೆ. ಸೊ ಸಮಾಜಕ್ಕೆ ಕೆಲವೊಂದು ವಿಷಯಕ್ಕೆ ಎದುರ್ಬೇಕು. ಎಲ್ಲಾ ವಿಷಯದಲ್ಲಿ ಸಮಾಜನ ತಲೆ ಕೆಡಿಸ್ಕೊಂಡಿದ್ರೆ ಬದುಕಿಗೆ ಏನೇನೋ ಆಗ್ತಾ ಇದೆ. ಇಲ್ಲಿ ತಾಯಿ ಮಗಳನ್ನು ಬದುಕಬಹುದಾಗಿತ್ತು, ಗಾನವಿ ಕೇಸಲ್ಲಿ ಗಾನವಿನೂ ಬದುಕಬಹುದಾಗಿತ್ತು. ಗಾನವಿ ಬದುಕಿದ್ರೆ ಸೂರಜ್ ಬದುಕ್ತಿದ್ದ. ಈ ಒಂದು ಮದುವೆಯಲ್ಲಿ ಎಷ್ಟು ಜೀವಗಳು ಹೋಗ್ತಾ ಇದೆ. ಬದುಕಿ ಕಟ್ಟಿಕೊಳ್ಳಲಿ ಅಂತೇಳಿ ಮದುವೆ ಮಾಡೋದು, ನೋಡಿದ್ರೆ ಬದುಕನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ.